ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯನ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಅಂದರೆ, ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋರು ಈ ವಿಡಿಯೋನ ನೋಡಲೇಬೇಕು. ಸೊ ನಾನು ಕೂಡ 2 ಚಾನಲ್ನ ಸ್ಟಾರ್ಟ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಕೊಂಡಿದ್ದೆ. ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಯೂಟ್ಯೂಬ್ ಯಾರು ಹೊಸದಾಗಿ ಚಾನಲ್ ಓಪನ್ ಮಾಡಿರ್ತೀರಲ್ಲ, ಸೊ ನಿಮಗೆಲ್ಲ ಗೊತ್ತಿರುತ್ತೆ ಎಷ್ಟು ಕಷ್ಟಪಡಬೇಕು ಸಬ್ಸ್ಕ್ರೈಬರ್ಸ್ನ ಹಾಗೆ ವಾಚ್ ಟೈಮ್ ಕಂಪ್ಲೀಟ್ ಮಾಡೋಷ್ಟೊತ್ತಿಗೆ ಸಾಕಪ್ಪ ಸಾಕು, ಯೂಟ್ಯೂಬೇ ಬೇಡ, ಬೇರೆ ಏನಾದರೂ ಕೆಲಸ ನೋಡ್ಕೊಬಿಡೋಣ ಅನ್ನಷ್ಟು ಬೇಜಾರಾಗ್ಬಿಡುತ್ತೆ. ಸೊ ಈ ರೀತಿ ನಮಗೆ ಗೊತ್ತಿಲ್ಲದೆ ನಾವು ಮಾಡಿಕೊಂಡಂತಹ ತಪ್ಪು ನಮ್ಮ ಚಾನಲ್ನ ಡಿಲೀಟ್ ಆಗೋ ರೀತಿ ಮಾಡಿಬಿಡುತ್ತೆ. ಸೊ ಅದ್ರ ಬಗ್ಗೆ ನನ್ನ 2 ಚಾನಲ್ಗಳು ಯಾವ ರೀತಿ ಡಿಲೀಟ್ ಆದೋ ನಾನು ಅದನ್ನು ಹೇಗೆ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದೇ ನೋಡಿ. ಇದು ನಾನು ನನ್ನ ಎಕ್ಸ್ಪೀರಿಯನ್ಸಿಂದ ನಾನು ಶೇರ್ ಮಾಡ್ಕೋತಾ ಇರೋದು, ಏನೇನೋ ಹೇಳ್ತಾ ಇಲ್ಲ ನಾನು. ಫಸ್ಟ್ ಬಂದು ನಂದು ಹೊಸ ಚಾನಲ್ ಬಂದು, ಅದು ಹೇಳೋಕ್ಕೂ ಬೇಜಾರು ನನಗೆ, ಬಿಡಿ. ಅದು ನಾನು ಯಾವುದೋ ಮ್ಯೂಸಿಕ್ನ ತೆಗೆದು ನನ್ನ ಚಾನಲ್ಗೆ ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಆ್ಯಡ್ ಮಾಡ್ಕೊಂಡಿದ್ರಿಂದ ನನ್ನ ಚಾನಲ್ಲಿ ಹೋಗಿಬಿಡ್ತು, ಏಕ್ದಮ್ ಹೋಗಿಬಿಡ್ತು. ನಮ್ಗೆ ಯಾವುದೇ ರೀತಿ ಮೆಸೇಜ್ ಕೂಡ ಬಂದಿಲ್ಲ ಈ ರೀತಿ ಚಾನಲ್ ಡಿಲೀಟ್ ಆಗ್ತಿದೆ ಅಂತ ಏನಾದರೂ ಗೊತ್ತಾಗಿದ್ರೂ ಸ್ವಲ್ಪ ಎಚ್ಚೆತ್ಕೋಬೋದಾಗಿತ್ತೇನೋ. ಯೂಟ್ಯೂಬ್ಗೆ ಹೊಸದಾಗಿ ಬರ್ತಾರಲ್ಲ, ಅವ್ರಿಗೆ ಯಾರಿಗೂ ಏನೇನು ಗೊತ್ತಿರಲ್ಲ. ನಾನು ಕೂಡ ಏನೂ ಗೊತ್ತಿಲ್ಲದೇನೆ ಬಂದಿದ್ದು. ಸೊ ಹೀಗಿರಬೇಕಾದ್ರೆ ಅದು ಹೋಗ್ಬಿಡ್ತು. ಇನ್ನೂ ನೆಕ್ಸ್ಟು ಅದಾದಮೇಲೆ ಅಚ್ಯುತ ಕ್ರಿಯೇಟಿವ್ಸ್ ಅಂತ ಯೂಟ್ಯೂಬ್ ಚಾನಲ್ನ ನಾನು ಹೊಸದಾಗಿ ಮಾಡಿಕೊಂಡೆ. ಅದು ಮಾಡ್ಕೊಳ್ಳೋಕೆ ಮುಂಚೆನೂ ಮಾಡಲೋ ಬೇಡವೋ, ಇದು ಕೂಡ ಫ್ಲಾಪ್ ಆಗಿಬಿಡುತ್ತೋ ಏನೋ, ನನ್ನ ಕೈ ಹಿಡಿತೀಯೋ ಇಲ್ವೋ ಅಂತ ಅಂದ್ಕೊಂಡೇ ಮಾಡಿದೆ. ಅದು ಯಾವ ರೀತಿ ಅಂದರೆ, ನಾನು ಚಾನಲ್ನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಅದರಲ್ಲಿ ಚೆಕ್ ಮಾಡ್ಬೋದು ನಾನು ಯಾವ ರೀತಿ ವೀಡಿಯೋಸ್ನ ನಾನು ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ. ಸೊ ಇದರಲ್ಲೂ ಕೂಡ ಒಂದು ಈಗ ಮಿಸ್ಟೇಕ್ ಆಗಿದೆ, ಅದನ್ನು ಹೇಳ್ಬಿಡ್ತೀನಿ ಈಗ. ಈ ಒಂದು ಚಾನಲ್ಲು ಮಾನಿಟೈಜೇಷನ್ ಆಫ್ ಆಗಿ 2 ಮಂತ್ಸ್ ಆಯಿತು. ಅದಕ್ಕೂ ಮುಂಚೆಯಿಂದನೂ ನನಗೆ ಅದರಿಂದ ಅರ್ನ್ ಆಗ್ತಾಯಿತ್ತು, ನಾನು ಸುಳ್ಳು ಹೇಳೋದಿಲ್ಲ. ಸೊ ಈ ಒಂದು ಚಾನಲ್ನಲ್ಲಿ ನಾನು ಏನು ಮಾಡಿದೆ ಅಂತ ಅಂದರೆ, ಬೇರೆ ಒಂದು ಆ್ಯಪಿಂದ, ಅಂದರೆ ಹಿಪ್ಪಿ ಅಂತ ಆ್ಯಪ್ ಬರುತ್ತೆ ನೋಡಿ, ಅದರಲ್ಲಿ ನಾನು ಶಾರ್ಟ್ಸ್ನ ತೆಗೆದು ನಾನು ಚಾನಲ್ಲಿ ಅಪ್ಲೋಡ್ ಮಾಡ್ಕೊಳ್ತಾ ಇದ್ದೆ. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಈ ರೀತಿ ಮಾಡೋದ್ರಿಂದನೂ ಕೂಡ ಏನು ರೀಯೂಸ್ ಕಂಟೆಂಟ್ ಬರುತ್ತೆ, ನನಗೆ ಮಾನಿಟೈಜೇಷನ್ ಆಗಲ್ಲ ಅಂತ ನನಗೆ ಹೇಳೋರು ಕೂಡ ಯಾರೂ ಇರಲಿಲ್ಲ. ಸೊ ಇದು ಮೇಯ್ನಾಗಿ ನೀವು ತಿಳ್ಕೊಬೇಕಾಗಿರುವಂಥದ್ದು. ನಾವು ಬೇರೆ ಎಲ್ಲಿಂದನೂ ಮ್ಯೂಸಿಕ್ನ ತೆಗೆದು ಹಾಕ್ಕೊಳ್ಳೋದು, ಅಥವಾ ಬೇರೆ ಕಾಪಿರೈಟ್ ಇರುವಂಥ ಇಮೇಜ್ ಆಗಲಿ ಮ್ಯೂಸಿಕ್ ಆಗಲಿ ಹಾಕ್ಕೊಳ್ಳೋದ್ರಿಂದನೂ, ಅಥವಾ ಬೇರೆಯವ್ರ ವಿಡಿಯೋನ ರೆಕಾರ್ಡ್ ಎಲ್ಲ ಮಾಡಿಕೊಂಡು ಎಡಿಟಿಂಗ್ ಎಲ್ಲ ಮಾಡಿಕೊಂಡು ನಮ್ಮ ಚಾನಲ್ಗೆ ಅಪ್ಲೋಡ್ ಮಾಡ್ಕೊಳ್ಳೋದ್ರಿಂದ ಇರ್ಬೋದು. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದನೂ ಕೂಡ ನಮಗೆ ಚಾನಲ್ಗೆ ತುಂಬ ತೊಂದರೆ ಆಗುತ್ತೆ. ನನಗೆ ಯಾವುದೇ ರೀತಿ ಕಾಪಿರೈಟ್ ಸ್ಟ್ರೈಕ್ ಬಂದಿರಲಿಲ್ಲ, ಡೈರೆಕ್ಟಾಗಿ ರೀಯೂಸ್ ಕಂಟೆಂಟ್ ಅಂತ ಬಂತು. ಅದು ಬಂದಿದ್ದ ದಿನ ನಾನು ನೋಡಿದೆ 2 ಮಂತ್ಸು ನನಗೆ ಆಫ್ ಆಗಿಬಿಟ್ಟಿತ್ತು. ನನಗೆ ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಅಂತಲೂ ಗೊತ್ತಿರಲಿಲ್ಲ. ಆದರೆ ಅದರಲ್ಲಿ ಆಪ್ಷನ್ ತೋರಿಸ್ತಾ ಇತ್ತು ಅಪಿಯಲ್ ಮಾಡಿ ಅಂತ ಹೇಳಿ. ಸೊ ನನಗೆ ಹೆಂಗೆ ಮಾಡಬೇಕಂತ ಗೊತ್ತಾಗಲಿಲ್ಲ. ಸೊ ಈಗಲೂ ಕೂಡ ನಾನು ಸ್ಕ್ರೀನ್ಶಾಟ್ ಹಾಕಿ ತೋರಿಸ್ತೀನಿ, ಈಗಲೂ ಕೂಡ ಆನ್ ಆಗಿಲ್ಲ. ಈ ತಿಂಗಳು May 7ಗೆ ಆನ್ ಆಗುತ್ತೆ. ಸೊ ಈ ಇವಾಗ ನೀವು ಕೇಳ್ಬೋದು, ಈಗ ಆನ್ ಆಗುತ್ತಲ್ಲ, ನೀವು ಮುಂದೆ ವೀಡಿಯೋಸ್ಗಳನ್ನೆಲ್ಲ ಮಾಡ್ಕೋಬೋದು ಅಲ್ವಾ, ಆರಾಮಾಗಿ ದುಡ್ಡು ಬರುತ್ತೆ ಅಲ್ವಾ ಅಂತ. ಸೊ ಹೌದು, ದುಡ್ಡೆಲ್ಲ ಬರುತ್ತೆ, ಆನ್ ಕೂಡ ಆಗುತ್ತೆ, ಏನೋ ಮಾಡ್ಕೋಬೋದು. ಆದರೆ 2 ಮಂತ್ಸಿಂದನೂ ಕೂಡ ನಾನು ವಿಡಿಯೋನ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡಿಲ್ಲ. ಯಾರೇ ಆದರೂ ಅಷ್ಟೇ, ನಾನೊಬ್ಬಳೇ ಅಂತ ಅಲ್ಲ. ಈಗ ನಿಮ್ಮ ಚಾನಲ್ಲು ಇದಕ್ಕಿದ್ದಾಗೆ ಈ ರೀತಿ ಆಯಿತು, 2 ಮಂತ್ಸ್ವರೆಗೂ ನಿಮಗೆ ಯಾವುದೇ ದುಡ್ಡು ಬರಲ್ಲ ಅಂತ ಹೇಳಿ ಗೊತ್ತಾದ ಮೇಲೆ ನೀವು ಇಂಟ್ರೆಸ್ಟ್ ತೋರಿಸಲ್ಲ ವಿಡಿಯೋ ಮಾಡೋದಕ್ಕಾಗಲಿ ಅಪ್ಲೋಡ್ ಮಾಡೋದಕ್ಕಾಗಲಿ. ದುಡ್ಡು ಅದು ಎಲ್ಲ ಕಂಪ್ಲೀಟ್ ಆಗಲಿ, ದುಡ್ಡು ಬರೋ ಥರ ಆದಮೇಲೆ ಬೇಕಿದ್ದರೆ, ಅಂದರೆ ಮಾನಿಟೈಜೇಷನ್ ಆನ್ ಆದಮೇಲೆ ಬೇಕಿದ್ದರೆ ವಿಡಿಯೋಸ್ ಹಾಕೋಣ ಅಂತೇಳಿ ನೆಗ್ಲೆಕ್ಟ್ ಮಾಡ್ತೀರಾ. ಸೊ ಆ ರೀತಿ ತಪ್ಪನ್ನು ನೀವು ಮಾಡಬೇಡಿ ಅಂತ ನಾನು ಹೇಳ್ತೀನಿ. ಸೊ ಈಗೀಗ ನನಗೆ ಗೊತ್ತಾಗ್ತಿದೆ, ಇವತ್ತೆಷ್ಟು 29 ಇರಬೇಕಲ್ಲ, ಏಪ್ರಿಲು.
ಇವಾಗ ಗೊತ್ತಾಗ್ತಿದೆ ನಾನು ಅದು ದುಡ್ಡು ಬರಲಿ ಬರದೇ ಹೋಗಲಿ, ಮುಂಚೆಯಿಂದನೂ ನಾವು ದುಡ್ಡು ಬರೋದಕ್ಕೂ ಮುಂಚೆಯಿಂದನೂ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡ್ತಿದ್ದೋ, ವ್ಯೂಸ್ ಕೂಡ ಅಷ್ಟೇ ಕೂಡ ಚೆನ್ನಾಗಿ ಬರ್ತಾಯಿತ್ತು. ಸೊ ಈ ರೀತಿ ಮಾನಿಟೈಸೇಷನ್ ಆನ್ ಆದಮೇಲೆ ಈ ರೀತಿ 1-2 ತಿಂಗಳು ಗ್ಯಾಪ್ ಬಂತು ಅಂದ ತಕ್ಷಣ ನಾವು ವೀಡಿಯೋ ಮಾಡೋದೇ ಬಿಟ್ಟೆ. ಸೊ ಇದರಿಂದ ನನಗೇನು ಪ್ರಾಬ್ಲಮ್ ಆಯಿತು ಅಂದರೆ ವ್ಯೂಸ್ ತೀರಾ ಕಡಿಮೆ ಆಯಿತು. ತುಂಬ ವ್ಯೂಸ್ ತುಂಬಾ ಲೋ ಆಗೋಯಿತು. ಇದರಿಂದ ನನಗೆ ಸಬ್ಸ್ಕ್ರೈಬರ್ಸ್ ಕೂಡ ತುಂಬಾ ಕಡಿಮೆ ಆದರು. ವ್ಯೂಸೇ ಮೇಯ್ನಾಗಿ ವ್ಯೂಸ್ ಕಡಿಮೆ ಆಯಿತು. ಸೊ ನಾವು ಕಂಟಿನ್ಯೂಸ್ ಆಗಿ ಅದು ದುಡ್ಡು ಬರಲಿ ಬರದೇ ಹೋಗಲಿ ಅಮೌಂಟು, ನಾವು ಕಂಟಿನ್ಯೂಸ್ ಆಗಿ ನಮ್ಮ ವರ್ಕ್ ಏನಿದೆ ಅದನ್ನು ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಸಕ್ಸಸ್ ಸಿಗುತ್ತೆ. ನಾನು ಮಾಡಿರೋಂಥ ಈ ತಪ್ಪನ್ನು ನೀವು ಮಾಡಬೇಡಿ. ನಾನು ಮತ್ತೊಂದು ಸಲ ನಿಮಗೆ ಹೇಳ್ತೀನಿ, ಎಲ್ಲೋ ಇದ್ದಿದ್ದ ವೀಡಿಯೋನ ಯಾವುದೋ ಒಂದು ರೆಕಾರ್ಡ್ ಮಾಡಿಕೊಂಡು, ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಇದರಿಂದ ನೀವು ಇಷ್ಟು ದಿನದವರೆಗೂ ಮಾಡಿರೋಂಥ ಎಫರ್ಟ್ ಏನಿದೆ ಅಲ್ಲ, ಹಾರ್ಡ್ ವರ್ಕ್ ಏನಿದೆ ಅದೆಲ್ಲ ಹಾಳಾಗಿಬಿಡುತ್ತೆ. ಸೊ ಇದು ಕೇಳಬೇಕಂತಲೇ ನಾನು ವಿಡಿಯೋನ ಮಾಡಿದ್ದು. ಸೊ ಇನ್ನೂ ಒಂದು ಹೇಳಬೇಕು ಅಂದರೆ, ಇನ್ನೂ ಒಂದು ಚಾನಲ್ಲು ಈ ಅಚ್ಯುತ ಕ್ರಿಯೇಟಿವ್ಸ್ ನನಗೆ ಸಕ್ಸಸ್ ಆದಮೇಲೆ, ಅಂದರೆ ನನಗೆ ಸ್ಯಾಲ್ರಿ ಬರೋದಕ್ಕೆ ಆದಮೇಲೆ ನಾನು ನ್ಯೂ ಮಾಮಿನ್ ಕನ್ನಡ ವ್ಲಾಗ್ಸ್ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಈಗ ನೀವು ಏನು ನೋಡ್ತಾ ಇದ್ದೀರಲ್ಲ ಚಾನಲ್ ಇದೇನೆ, ಇದು ಬೇಸಿಕ್ಲಿ ನಾನು ವ್ಲಾಗ್ ಮಾಡಬೇಕು ಅಂತ ಹೇಳಿ ನಾನು ಮಾಡಿಲ್ಲ. ನೀವು ಅಚ್ಯುತ ಕ್ರಿಯೇಟಿವ್ಸ್ ಚಾನಲ್ ಓಪನ್ ಮಾಡಿ ನೋಡಿ, ಅದು ಯಾವ ರೀತಿ ವೀಡಿಯೋಸ್ ಹಾಕಿದ್ದೀನಿ ಅದೇ ರೀತಿ ವೀಡಿಯೋಸ್ನ ಇದರಲ್ಲೂ ಕೂಡ ಹಾಕ್ತಿದೆ. ಬಟ್ ಸೇಮ್ ಇರಲ್ಲ, ಈ ಸೇಮ್ ಕೂಡ ಹಾಕೋದಕ್ಕೂ ಆಗಲ್ಲ. ಈಗ ನಾವು ಒಂದೇ ವೀಡಿಯೋ ಮಾಡಿಕೊಂಡು ಅದಕ್ಕೂ ಅಪ್ಲೋಡ್ ಮಾಡ್ತೀವಿ, ಇದಕ್ಕೂ ಅಪ್ಲೋಡ್ ಮಾಡ್ತೀವಿ ಅಂದರೆ ಅದು ಕೂಡ ಆಗಲ್ಲ, ಅದು ರಿಯೂಸ್ ಕಂಟೆಂಟೇ ಬರುತ್ತೆ. ಬಟ್ ಆ ರೀತಿ ಪ್ಯಾಟ್ರನಲ್ಲಿ ನಾನು ಇಲ್ಲೂ ಕೂಡ ನ್ಯೂ ಮಾಮಿನ್ ಕನ್ನಡ ವ್ಲಾಗ್ನಲ್ಲೂ ಕೂಡ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೆ. ನಾನು ಜಸ್ಟ್ 15 ವೀಡಿಯೋಸ್ಗೆ ನನಗೆ ಆಲ್ರೆಡಿ ನನಗೆ 967 ಜನ ಸಬ್ಸ್ಕ್ರೈಬರ್ಸ್ ನನಗೆ ಸಿಕ್ಕಿದ್ರು. ವಾಚ್ ಟೈಮ್ ಕೂಡ 6000ವರೆಗೂ ರೀಚ್ ಆಗಿಬಿಟ್ಟಿತ್ತು. ಇನ್ನೇನು ನನಗೆ ಅಮೌಂಟ್ ಬರಬೇಕು, ನನಗೆ ಮಾನಿಟೈಸೇಷನ್ ಆಗಬೇಕು ಅನ್ನೋಷ್ಟೊತ್ತಿಗೆ ನನ್ನ ಬುದ್ಧಿಗೆ ಏನಾಗಿತ್ತೋ ಏನೋ ಗೊತ್ತಿಲ್ಲ. ಆವಾಗ ಏನು ಮಾಡಿದೆ ಅಂದರೆ, ನಾನು ಯಾವುದೋ ವಾಯ್ಸ್ನ ತೆಗೆದು ನಾನು ನನ್ನ ಚಾನಲ್ಗೆ ಹಾಕೋಬಿಟ್ಟಿದ್ದೀನಿ. ಅಂದರೆ ನನಗೆ ಗೊತ್ತಿಲ್ಲದೆ ಆಗಿರೋವಂಥ ತಪ್ಪು. ಒಂದೊಂದು ಪಿಕ್ಸೆಲ್ಸಲ್ಲಿ ಫ್ರೀಯಾಗಿ ಸಿಗುತ್ತೆ ಅಂತ ಹೇಳ್ತಾರೆ, ಬಟ್ ಒಂದೊಂದು ಅದರಲ್ಲಿ ಕಾಪಿರೈಟ್ ಇದ್ದೇ ಇರುತ್ತೆ, ನಮ್ಗೆ ಗೊತ್ತಾಗೋದಿಲ್ಲ. ಫ್ರೀ ಇದೆ ಅಂತ ಹೇಳಿ ನಾವು ಹಾಕ್ಕೊಂಡು ಬಿಡ್ತೀವಿ. ಸೊ ಈ ರೀತಿ ಮಾಡಿಕೊಂಡೇ ಈ ಚಾನಲ್ನಲ್ಲೂ ಕೂಡ ತುಂಬ ಚೆನ್ನಾಗಿ ಓಡ್ತಾಯಿತ್ತು ಆ ರೀತಿ ವೀಡಿಯೋಸ್ಗಳು. ಹೀಗಾಗಿ ನಾನು ಏನು ಮಾಡಿದೆ ಅಂದರೆ, ನನಗೆ ಗೊತ್ತಿರಲಿಲ್ಲ, ಬಟ್ ಅದ್ರ ಬಗ್ಗೆ ಹೇಳೋರು ಇದ್ದಿದ್ರೆ ನಾನು ಇನ್ನೂ 2 ಚಾನಲ್ನಲ್ಲೂ ನಾನು ಸಕ್ಸಸ್ ಕಾಣ್ತಿದ್ನೋ ಏನೋ. ಅದಾಗಿ ಬಂದು ಅದು ಮತ್ತೆ ರಿಯೂಸ್ ಕಂಟೆಂಟ್ ಆಯಿತು. ಮತ್ತು ನನಗೆ ಅದೇನು ಮಾಡಿದೆ ಅಂದರೆ, ಒಂದು ವೀಡಿಯೋ ಹಾಕಿದ್ದು ನಾನು, ಆ ಒಂದು ವೀಡಿಯೋದಲ್ಲೇ 1,00,000ವರೆಗೂ ರೀಚ್ ಆಗಿತ್ತು. ವಾಚ್ ಟೈಮ್ ಅದರಲ್ಲೇ ಕಂಪ್ಲೀಟ್ ಆಗಿತ್ತು. ಹಾಗೆಯೇ ತುಂಬ ಜನ ಸಬ್ಸ್ಕ್ರೈಬರ್ಸ್ ಕೂಡ ಅದೇ ವೀಡಿಯೋದಲ್ಲೇ ಸಿಕ್ಕಿದ್ರು ನನಗೆ. ಸೊ ನಾನೇನು ಮಾಡಿದೆ ಅಂದರೆ, ಅದು ತುಂಬ ದಿನ ಆಗಿತ್ತಲ್ವ ನಾನು ವೀಡಿಯೋ ಮಾಡಿ, ಸೊ ಅದು ಕೂಡ ಕಾಪಿರೈಟ್ ಇರ್ಬೋದು, ನೆಕ್ಸ್ಟು ಮಾನಿಟೈಸೇಷನ್ ಆನ್ ಆದಮೇಲೆ ಮತ್ತೆ ನನಗೆ ರಿಯೂಸ್ ಬರ್ಬೋದು ಅಂತ ಹೇಳಿ ನಾನು ಚೆಕ್ ಮಾಡೋದಕ್ಕೂ ಹೋಗಿಲ್ಲ. ಆ ವೀಡಿಯೋನ ನಾನು ಸಡನ್ಲಿ ಡಿಲೀಟ್ ಮಾಡಿಬಿಟ್ಟೆ. ಸೊ ಈ ರೀತಿ ತಪ್ಪನ್ನು ಕೂಡ ನೀವು ಮಾಡೋದಕ್ಕೆ ಹೋಗಬೇಡಿ. ನಿಮ್ದು ಯಾವುದು ಚೆನ್ನಾಗಿ ಒಳ್ಳೆ ವ್ಯೂಸ್ ಬಂದಿರುತ್ತೆ, ಸೊ ಆ ವಿಡಿಯೋನ ದಯವಿಟ್ಟು ಇಟ್ಕೊಳ್ಳಿ. ಈ ರೀತಿ ರಿಯೂಸ್ ಕಂಟೆಂಟ್ ನಿಮಗೇನಾದರೂ ಬಂದಾಗ. ಸೊ ಹಾಗೇನಾದರೂ ನಿಮ್ಗೆ ಇನ್ನೂ ಡೌಟ್ ಇದ್ದರೆ ನನಗೆ ನೀವು ಇಮೇಲ್ ಮಾಡ್ಬೋದು. ನಾನು ನನಗೆ ಎಕ್ಸ್ಪೀರಿಯನ್ಸ್ ಏನಾಗಿದೆ ಅಲ್ಲ ಇದ್ರ ಬಗ್ಗೆ ನಾನು ಹೇಳ್ತೀನಿ. ಸೊ ನಾನು ಅದನ್ನು ಕೂಡ ವಿಡಿಯೋನ ಡಿಲೀಟ್ ಮಾಡಿದೆ. ಸೊ ನನಗೆ ಹಾಗಾಗಿ ಕಂಪ್ಲೀಟಾಗಿ ಆ ವಿಡಿಯೋ ಡಿಲೀಟ್ ಮಾಡಿದ್ದು. ವಾಚ್ ಟೈಮ್ ಕೂಡ 0ಗೆ ಬಂದುಬಿಡ್ತು. ಸಬ್ಸ್ಕ್ರೈಬರ್ಸ್ ಕೂಡ ದಿನೇ ಕಡಿಮೆ ಆಗ್ತಾ ಬಂದರು. ನನಗಂತೂ ಡಿಪ್ರೆಷನ್ಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡ್ಬಿಟ್ಟಿದೆ, ಅಷ್ಟು ಬೇಜಾರಾಗ್ಬಿಟ್ಟಿತ್ತು. ಸೊ ಇಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ಎಷ್ಟು ನಿಮ್ಗೆ ಗೊತ್ತಿರುತ್ತೆ, ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋರಿಗೆ ಎಷ್ಟು ಸ್ಟ್ರಗಲ್ ಪಡ್ತಾರೆ ಅಲ್ವಾ. ಸೊ ಅದೇ ರೀತಿ ನಾನು ಕೂಡ ತುಂಬ ಹಾರ್ಡ್ ವರ್ಕ್ ಮಾಡಿ ತುಂಬ ಸ್ಟ್ರಗಲ್ ಪಟ್ಟಿದ್ದೆ. ಬಟ್ ಆದರೂ ಕೂಡ ಈ ರೀತಿ ಆಗಿಬಿಡ್ತು. ಸೊ ಹಾಗಾಗಿನೇ ನಾನು ಹೇಳೋದು, ನೀವು ಹೊಸದಾಗಿ ಯೂಟ್ಯೂಬ್ಗೆ ಬರೋದಾದರೆ ಗೂಗಲ್ ಆ್ಯಡ್ಸೆನ್ಸ್ ಬಗ್ಗೆ ಆಗಲಿ, ಯೂಟ್ಯೂಬ್ ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡು ವೀಡಿಯೋಸ್ಗಳನ್ನ ಮಾಡಿ, ಆದಷ್ಟು ಓನ್ ಕಂಟೆಂಟ್ಗಳನ್ನ ಮಾಡಿ ಅಂತ ನಾನು ಕೇಳ್ಕೊತೀನಿ. ನೀವು ಈ ಚಾನಲ್ನಲ್ಲೇ ನೀವು ಹೋಗಿ ನೋಡ್ಬೋದು. ನಾನು ಮುಂಚೆ ಮಾಡ್ತಿದ್ನಲ್ಲ ಅದೇ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದೆ, ಬಟ್ ವ್ಯೂಸ್ ನನಗೆ ಬರಲೇ ಇಲ್ಲ. ಮೊದಲು ಬಂದಷ್ಟು ವ್ಯೂಸ್ ಕೂಡ
ನನಗೆ ಬಂದಿಲ್ಲ, ಬರೀ 7, 8 ಈ ರೀತಿ ಆಗೋಯ್ತು. ಈ ರೀತಿ ಆದಮೇಲೆ ಅಂತೂ ಇದ್ದಿದ್ದು ಡಿಪ್ರೆಷನ್ಗೆ ಹೋಗ್ಬಿಟ್ಟೆ ನಾನಂತೂ. ಏನು ಮಾಡೋದು ಹೇಳಿ, ಹೊರಗಡೆ ಹೋಗಿ ನಾವು ಕೆಲಸ ಮಾಡ್ತೀವಿ ಅಂದರೆ ಆಗೋದಿಲ್ಲ, ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಮಾಡೋಣ ಅಂದರೆ ಈ ರೀತಿ ಆಯಿತು. ಹೀಗಾಗಿ 2 ಚಾನಲ್ಗಳು ಕೂಡ ರೀಯೂಸ್ ಕಂಟೆಂಟೇ ಬಂತು. ಸೊ ಹಾಗಾದರೆ ಜೀವನ ಏನು ಮಾಡೋದು, ಹೇಗೆ, ನಮ್ಮ ಕೈಯಲ್ಲೂ ಒಂದಷ್ಟು ಅಮೌಂಟ್ ಅಂತ ಇಟ್ಕೋಬೇಕಲ್ವಾ ಅಂತ ತುಂಬ ಸಿಕ್ಕಾಪಟ್ಟೆ ತಲೆ ಕೆಟ್ಟೋಯ್ತು ನನಗೆ. ಈ 2 ತಿಂಗಳು ನಾನು ಯಾವ ರೀತಿ ಕಳೀತಾ ಇದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಸೊ ಇವಾಗ ಏನು ಮಾಡಿದೆ ಅಂದರೆ, ನಾನು ಆ ವಿಡಿಯೋನ ಬಿಟ್ಟು ನಾನು ವ್ಲಾಗ್ಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ನನ್ನ ಕೈ ಹಿಡಿತೀಯೋ ಇಲ್ಲೋ ಗೊತ್ತಿಲ್ಲ, ಬಟ್ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಆದರೂ ವೀಡಿಯೋಸ್ ಮಾಡೋದಕ್ಕಾಗ್ತಿಲ್ಲ. ಏನು ಅಂದರೆ ಸಪೋರ್ಟಿವ್ ಆಗಿಲ್ಲ. ಮಾಡು ಅಂತ ಹೇಳ್ತಾರೆ, ಬಟ್ ಫೋನ್ ಹಿಡ್ಕೊಳ್ಳೋದಾಗಿರ್ಬೋದು, ನಾವು ಎಲ್ಲಾದರೂ ಒಂದು ಕೆಲಸ ಮಾಡ್ತೀವಿ ಅಂದರೆ ಅದು ಯಾರಾದರೂ ಒಬ್ಬರು ಬೇಕು ಅಲ್ವಾ ವಿಡಿಯೋನ ಮಾಡೋದಕ್ಕೆ. ಟ್ರೈಪೋಡ್ನ ಎಷ್ಟು ಅಂತ ಯೂಸ್ ಮಾಡ್ಕೊಂಡು ಮಾಡೋದಕ್ಕಾಗುತ್ತೆ ಹೇಳಿ, ಆಗಲ್ಲ. ಅದು ಅಲ್ಲದೆ 2 ಮಕ್ಕಳನ್ನು ಕೂಡ ನಾವು ಸೋರಿಸ್ಕೋಬೇಕು, ಟ್ರೈಪೋಡು ಇಟ್ಕೋಬೇಕು ಅಂದರೂ ಆಗದೇ ಇರೋ ಕೆಲಸ ಅದು. ಸೊ ಹಾಗೋ ಹಿಂಗೋ ಕಷ್ಟಪಟ್ಕೊಂಡು ವ್ಲಾಗ್ನ ನಾನು ಮಾಡ್ತಾಯಿದ್ದೀನಿ. ಸೊ ಇಷ್ಟು ಹೇಳ್ತಾ ಇದ್ದೀನಿ ನೋಡಿ. ದಯವಿಟ್ಟು ನಾನು ಹೇಳಿರುವಂಥ ಒಂದಷ್ಟು ಏನು ಇನ್ಫಾರ್ಮೇಷನ್ನ ದಯವಿಟ್ಟು ತಲೆಗೆ ಹಾಕ್ಕೊಳ್ಳಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ, ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡ್ದೇ ನೋಡಿ, ಯಾಕಂದರೆ ನನಗೆ ಈಗ 900 ಕ್ರಾಸ್ ಆಗಿದೆ ಸಬ್ಸ್ಕ್ರೈಬರ್ಸು. ನನಗೆ ಅದ್ರ ಬಗ್ಗೆ ಟೆನ್ಷನ್ ಇಲ್ಲ, ವಾಚ್ ಟೈಮ್ ನನಗೆ ಕಂಪ್ಲೀಟ್ ಆಗ್ತಾಯಿಲ್ಲ. ಹಾಗಾಗಿ ನನಗೆ ಅಷ್ಟೇ ಬೇಜಾರು. ನಾನು ವಾಚ್ ಟೈಮ್ನ ಕಂಪ್ಲೀಟ್ ಮಾಡಿಕೊಡಿ ಅಂತ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಸೊ ದಯವಿಟ್ಟು ನನಗೆ ವಾಚ್ ಟೈಮ್ನ ಕಂಪ್ಲೀಟ್ ಮಾಡಿಕೊಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ನೆಕ್ಸ್ಟ್ ವಿಡಿಯೋನ ನಾನು ಏನು ಮಾಡ್ತೀನಿ ಅಂದರೆ, ನೀವು ಆ ರೀತಿ ಅಂದರೆ ನನ್ನ ಅಚ್ಯುತ ಕ್ರಿಯೇಟಿವ್ಸ್ನಲ್ಲಿ ನಾನು ವೀಡಿಯೋಸ್ ಮಾಡ್ತೀನಿ ಅಲ್ವಾ. ಸೊ ಆ ವಿಡಿಯೋನ ನೀವು ಯಾರಾದರೂ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನನಗೆ ಒಂದು ಮೆಸೇಜ್ ಹಾಕಿ, ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಆ ವಿಡಿಯೋನ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ಪರ್ಸ್ನಲ್ಲಾಗಿ ಹೇಳ್ಕೊಡ್ತೀನಿ, ಅಥವಾ ಒಂದು ವಿಡಿಯೋನೇ ನಾನು ಡೀಪಾಗಿ ಮಾಡಿಕೊಡ್ತೀನಿ. ಈ ವ್ಲಾಗ್ನ ಚಾನಲ್ನ ನಾನು ಹೇಗೆ ಮಾಡಬೇಕು ಅಂತ ನೀವು ಕೇಳೋದಾದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದನ್ನು ಕೂಡ ನಿಮಗೆ ಇನ್ನೊಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.